ಯೂಶುವಲಿ ಸಿನಿಮಾ ರಿಲೀಸ್‌ಗೂ ಮುಂಚೆ ಟೀಮಲ್ಲಿ ಒಂದು ಟೆನ್ಷನ್ ಇರುತ್ತೆ. ಆಡಿಯನ್ಸ್‌ಗೆ ಸಿನಿಮಾ ವರ್ಕ್ ಆಗತ್ತಾ? ಹೀರೋ ಅಕ್ಸೆಪ್ಟ್ ಆಗ್ತಾನಾ? ಸ್ಟೋರಿ ಕನೆಕ್ಟ್ ಆಗತ್ತಾ? ಇಲ್ಲ ರಿಜೆಕ್ಟ್ ಆಗತ್ತಾ ಅಂತ. ಇವತ್ತು ಸೋಷಿಯಲ್ ಮೀಡಿಯಾ ಜಡ್ಜ್‌ಮೆಂಟು ಫಸ್ಟ್ ಡೇನೇ ಸ್ಟಾರ್ಟ್ ಆಗತ್ತೆ. ಒಂದು ನೆಗೆಟಿವ್ ಟಾಕ್ ಸಾಕು, ಜರ್ನಿ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ ಅದು ಸ್ಟಾಪ್ ಆಗತ್ತೆ. ಆದ್ರೆ ಮ್ಯಾಂಗೋ ಪಚ್ಚ ಟೀಮು ಬೇರೆ ರೂಟ್ ತಗೊಂಡ್ರು. ರಿಲೀಸ್‌ಗೂ ಮುಂಚೆನೆ ಡೈರೆಕ್ಟರ್ ಆದ ಎ.ಪಿ. ಅರ್ಜುನ್, ಆರ್. ಚಂದ್ರು ಮತ್ತೆ ತರುಣ್ ಸುಧೀರ್ ಅವರಿಗೆ ಮೂವಿ ತೋರಿಸಿದ್ರು. ಪಬ್ಲಿಸಿಟಿ ಸ್ಟೆಂಟ್ಸ್ಗೋಸ್ಕರ ಅಲ್ಲ, ರಿವ್ಯೂ ಕೇಳಕ್ಕೋಸ್ಕರ. ಸಿನಿಮಾ ಮುಗಿದ್ಮೇಲೆ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಮಧ್ಯೆ ಡಿಸ್ಕಷನ್ ಸ್ಟಾರ್ಟ್ ಆಯ್ತು. ಅದರಲ್ಲಿ ಮೇಯ್ನು ಸ್ಕ್ರೀನ್ ಪ್ಲೇ ಕ್ವಾಲಿಟಿ, ಆಡಿಯನ್ಸ್ ಎಂಗೇಜ್ಮೆಂಟ್, ಸಂಚಿತ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಮ್ಯಾಂಗೋ ಪಚ್ಚ ಕ್ಯಾರೆಕ್ಟರ್ ಐಡೆಂಟಿಟಿ ಜರ್ನಿ, ಮತ್ತೆ ಈ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಹೊಸ ಕಮರ್ಷಿಯಲ್ ಹೀರೋನ ಇಂಟ್ರಡ್ಯೂಸ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಏನೆಲ್ಲ ಡಿಸ್ಕಷನ್ ಆಯ್ತು ಅನ್ನೋದನ್ನ 1.25 ಗಂಟೆ ಇಂಟರ್ವ್ಯೂನ ಜಸ್ಟ್ 5 ಮಿನಿಟ್ಸ್ ಅಲ್ಲೇ ಬ್ರೇಕ್ ಡೌನ್ ಮಾಡ್ತೀನಿ. ನಮಸ್ಕಾರ ಕರುನಾಡಿಗೆ, ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ಎಲ್ರು ಹೀರೋ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದು ಬೇರೆ ವಿಷಯನೇ ಚರ್ಚೆ ಆಯ್ತು. ಕ್ಯಾರೆಕ್ಟರ್ ಫಸ್ಟ್, ಹೀರೋ ಲೇಟರ್, ಸ್ಟೋರಿ ಫಸ್ಟ್, ಇಮೇಜ್ ಲೇಟರ್. ಇದು ಸೀನಿಯರ್ ಡೈರೆಕ್ಟರ್ಸ್ಗೆ ಇಷ್ಟ ಆಯ್ತು. ಆದ್ರೆ ನಿಜವಾದ ಸರ್ಪ್ರೈಸು ಸಂಚಿತ್ತು. ತರುಣ್ ಸುಧೀರ್ ಅವ್ರು ಹೇಳೋದು ಇಂಟ್ರೆಸ್ಟಿಂಗ್ ಆಗಿತ್ತು. ಹೀರೋ ಹ್ಯಾಂಡ್ಸಮ್ ಇದ್ರೆ ಸಾಕಾಗಲ್ಲ, ಸ್ಕ್ರೀನ್ ಮೇಲೆ ನೋಡ್ಬೇಕು ಅನ್ನೋ ಕ್ವಾಲಿಟಿ ಇರಬೇಕು. ಕೆಲವು ಫೇಸಸ್ ನೋಡಿದ್ರೆ ಆಟೋಮೆಟಿಕ್ ಆಗಿ ಐಸು ಅವ್ರ ಮೇಲೆ ಹೋಗ್ಬಿಡತ್ತೆ. ಸಂಚಿತ್ ಅಲ್ಲಿ ಆ ಎಲ್ಲ ಕ್ವಾಲಿಟೀಸ್ ಇದೆ ಅಂತ ತರುಣ್ ಸುಧೀರ್ ಅವ್ರು ಹೇಳಿದ್ರು. ಇದು ಡೆಬ್ಯೂ ಹೀರೋಗ್ ಸಿಗೋ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ಯಾಕೆಂದ್ರೆ ಆಕ್ಟಿಂಗ್ ಇಂಪ್ರೂವ್ ಮಾಡ್ಬೋದು, ಡ್ಯಾನ್ಸ್ ಇಂಪ್ರೂವ್ ಮಾಡ್ಬೋದು, ಫೈಟ್ ಇಂಪ್ರೂವ್ ಮಾಡ್ಬೋದು, ಆದ್ರೆ ಸ್ಕ್ರೀನ್ ಪ್ರೆಸೆನ್ಸ್ ನ ಕ್ರಿಯೇಟ್ ಮಾಡಕ್ ಆಗಲ್ಲ. ಇಷ್ಟೆಲ್ಲ ಇದ್ರೂ ಸಿನಿಮಾ ಸ್ಟ್ರೆಂತ್ ಹೀರೋ ಅಲ್ಲ ಅನ್ಸೋ ಫೀಲಿಂಗ್ ಕೂಡ ಬರುತ್ತೆ. ಯಾಕೆ ಅಂದ್ರೆ ಎಲ್ರು ಮಾತಾಡಿದ್ದು ಸ್ಕ್ರೀನ್ ಪ್ಲೇ ಬಗ್ಗೆ. ಒಂದ್ ಫ್ರೇಮ್ ಕೂಡ ಲೂಸ್ ಇಲ್ಲ ಅಂತ. ಇದು ಕೇಳೋರ್ಗೆ ಸಿಂಪಲ್ ಲೈನ್ ಅನ್ಸ್ಬೋದು, ಬಟ್ ಈ ಕಾಂಪ್ಲಿಮೆಂಟ್ಸು ರೈಟರ್ಸ್ಗೆ, ಡೈರೆಕ್ಟರ್ಸ್ಗೆ, ಎಡಿಟರ್ಸ್ಗೆ ಗೋಲ್ಡ್ ಮೆಡಲ್ ಇದ್ದಂಗೆ. ಥಿಂಕ್ ಮಾಡಿ, ಸಿನಿಮಾ ನೋಡೋ ಟೈಮಲ್ಲೇ ಇವತ್ತು 10 ಸೆಕೆಂಡ್ಸ್ ರೀಲ್ ಸ್ವೈಪ್ ಮಾಡ್ತೀವಿ, ನೋಟಿಫಿಕೇಶನ್ ಚೆಕ್ ಮಾಡ್ತೀವಿ, ವಾಟ್ಸಪ್ ಓಪನ್ ಮಾಡ್ತೀವಿ. ಆದ್ರೆ ಒಂದು ಸೀನ್ ಮಿಸ್ ಆದ್ರೆ ಇನ್ಫಾರ್ಮೇಶನ್ ಮಿಸ್ ಆಗತ್ತೆ ಅನ್ಸೋ ರಿದಮ್ ಕ್ರಿಯೇಟ್ ಮಾಡುತ್ತೆ ಈ ಮ್ಯಾಂಗೋ ಪಚ್ಚ ಸಿನಿಮಾ. ಆದ್ರೆ ಟೈಟಲ್ ಬಗ್ಗೆ ಕೇಳಿದಾಗ ಅಸ್ಲಿ ಸ್ಟೋರಿಯಲ್ಲಿ ಟ್ವಿಸ್ಟ್ ಸ್ಟಾರ್ಟ್ ಆಯ್ತು. ಮ್ಯಾಂಗೋ ಪಚ್ಚ ಯಾಕೆ ಅಂತ. ಡೈರೆಕ್ಟರ್ ಎಕ್ಸ್ಪ್ಲನೇಷನ್ ಪ್ರಕಾರ ಮೈಸೂರ್ ಸೈಡ್ ಫೇಮಸ್ ಆಗಿರೋ ಮ್ಯಾಂಗೋ ವೆರೈಟಿ ಜೊತೆಗೆ ಹೀರೋ ಕ್ಯಾರೆಕ್ಟರ್ಗೆ ಕನೆಕ್ಷನ್ ಇದೆ. ಆದ್ರೆ ಅದು ಫ್ರೂಟ್ ಸ್ಟೋರಿ ಅಲ್ಲ, ಐಡೆಂಟಿಟಿ ಸ್ಟೋರಿ. ಆರ್ಡಿನರಿ ಪ್ರಶಾಂತ ಹೇಗೆ ಮ್ಯಾಂಗೋ ಪಚ್ಚ ಆಗ್ತಾನೆ ಅಂತ. ಅದೇ ಸಿನಿಮಾ ಜರ್ನಿ. ಸೀನಿಯರ್ಸ್ ಡೈರೆಕ್ಟರ್ಸ್ಗೆ ಬಿಗ್ಗೆಸ್ಟ್ ಸರ್ಪ್ರೈಸು ಸ್ಟೋರಿ ಅಲ್ಲ, ಅವ್ರಿಗೆ ಇಷ್ಟ ಆಗಿದ್ದು ಕ್ಯಾರೆಕ್ಟರ್ ಜರ್ನಿ. ಇವನ್ ಯಾಕೆ ಈ ದಾರಿಗೆ ಹೋಗ್ತಾನೆ, ಯಾವ ಪೈನು, ಯಾವ ಇನ್ಫ್ಲೂಯೆನ್ಸು, ಯಾವ ಸಿಚುಯೇಷನ್, ಇವೆಲ್ಲದಕ್ಕೂ ಆನ್ಸರ್ ನಮ್ಗೆ ಸಿನಿಮಾ ನೋಡಿದ್ಮೇಲೆ ಸಿಗೋದು. ಸೀನಿಯರ್ ಡೈರೆಕ್ಟರ್ಸ್ಗೆ ಇನ್ನೊಂದು ವಿಷಯ ಇಷ್ಟ ಆಯ್ತು. ಸಿನಿಮಾ ಅಲ್ಲಿ ಆರ್ಟಿಫಿಷಿಯಲ್ ಫೀಲ್ ಕಮ್ಮಿ ಇದೆ. ಕ್ಯಾರೆಕ್ಟರ್ಸ್, ಕಾನ್ವರ್ಸೇಷನ್ಸ್, ವರ್ಲ್ಡ್ ಎಲ್ಲ ನ್ಯಾಚುರಲ್ ಆಗಿದ್ರು ಕಮರ್ಷಿಯಲ್ ಫೀಲ್ ಕೂಡ ಕೊಡ್ತಾ ಇತ್ತು ಅಂದ್ರು. ಮತ್ತೆ ಇಲ್ಲೊಂದು ಡೇಂಜರ್ ಪಾಯಿಂಟ್ ಇದೆ. ಡೆಬ್ಯೂ ಹೀರೋ ಸಿನಿಮಾ ಅಂದ್ರೆ ಆಡಿಯನ್ಸು ಕಿಚ್ಚ ಜೊತೆ ಕಂಪೇರ್ ಮಾಡ್ತಾರೆ. ಆದ್ರೆ ಈ ಸಿನಿಮಾ ಒಂದು ಸ್ಮಾರ್ಟ್ ಕೆಲಸ ಮಾಡಿದ್ದಾರೆ. ಅದೇನಂದ್ರೆ ಕಂಪ್ಯಾರಿಸನ್ ಇಂದ ಎಸ್ಕೇಪ್ ಆಗಿ ಐಡೆಂಟಿಟಿ ಕ್ರಿಯೇಟ್ ಮಾಡಕ್ ಹೋಗಿದ್ದಾರೆ. ಡೈರೆಕ್ಟರ್ಸ್ ಪ್ರಿವ್ಯೂ ಶೋ ನೋಡಿದ್ಮೇಲೆ ಅವರು ಸಿನಿಮಾ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ, ಪಾಸಿಬಿಲಿಟೀಸ್ ಬಗ್ಗೆ ಮಾತಾಡ್ತಾ ಇದ್ರು. ವಾಟ್ ಇಫ್ ಆಡಿಯನ್ಸ್ ಕನೆಕ್ಟ್ ಆದ್ರೆ, ವಾಟ್ ಇಫ್ ಕನ್ನಡ ಇಂಡಸ್ಟ್ರಿಗೆ ಹೀರೋ ಫೇಸ್ ಸಿಕ್ಕಿದ್ರೆ ಅಂತ. ಯಾಕೆ ಅಂದ್ರೆ ಎವ್ರಿ ಸ್ಟಾರ್ ಜರ್ನಿ ಕೂಡ ಹೀಗೆ ಸ್ಟಾರ್ಟ್ ಆಗತ್ತೆ. ಒಂದ್ ರಿಲೀಸ್, ಒಂದ್ ರಿಸ್ಕ್, ಒನ್ ಆಪರ್ಚುನಿಟಿ, ಆಮೇಲೆ ಲಾಸ್ಟ್ಗೆನೆ ಹಿಸ್ಟ್ರಿ ಕ್ರಿಯೇಟ್ ಆಗೋದು. ಹಾಗಿದ್ರೆ ಫೈನಲ್ ಕ್ವೆಶನ್, ಸೀನಿಯರ್ ಡೈರೆಕ್ಟರ್ಸ್ಗೆ ಇಂಪ್ರೆಸ್ ಆದ ಸ್ಕ್ರೀನ್ ಪ್ಲೇ ಆಡಿಯನ್ಸ್ಗೆ ವರ್ಕ್ ಆಗತ್ತಾ? ನ್ಯಾಚುರಲ್ ವರ್ಲ್ಡ್, ಕ್ಯಾರೆಕ್ಟರ್ ಜರ್ನಿ, ಆರ್ಗ್ಯಾನಿಕ್ ಸ್ಟೋರಿ ಟೆಲ್ಲಿಂಗ್ ಇವೆಲ್ಲ ಥಿಯೇಟರ್ ಅಲ್ಲಿ ಕನೆಕ್ಟ್ ಆಗುತ್ತೋ ಇಲ್ವೋ? ಅದಕ್ಕೆ ಆನ್ಸರ್ ನಾಳೆನೆ ಗೊತ್ತಾಗತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೂನಿಕ್ ಅನ್ಸಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.